ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಒಂದಿನ 7 ಗಂಟೆಗೆ ಎದ್ದರೆ ಇನ್ನೊಂದು ವಾರ ಬಿಟ್ಕೊಂಡು ಅನಿಸುತ್ತೆ ನಾನು 7 ಗಂಟೆಗೆ ಎದ್ದೇಳೋದು. ಸೊ ಟೈಮೇ ಆಗಲಿಲ್ಲ, ಇವತ್ತು ಲೇಟಾಗಿ ಎದ್ದೆ. ನನ್ನೇನಂತೂ ಇನ್ನೂ ತೀರಾ ಲೇಟಾಗಿ ಎದ್ದಿದ್ದೆ. ಅಟ್ಲೀಸ್ಟ್ ಇವತ್ತು ಪರವಾಗಿಲ್ಲ 9:30ಗೆ ಎದ್ದಿದ್ದೀನಿ ಇವತ್ತು. ಸೊ ಎದ್ದು ನಾನು ಫ್ರೆಶ್ ಅಪ್ ಆಗಿ, ಅಪ್ಪು, ಪ್ರಮೋದ್ ಅವರು, ಗೊಂಬೆ ಎಲ್ಲರೂ ಫ್ರೆಶ್ ಅಪ್ ಆಯಿತು. ಸೊ ನಮ್ಮ ಮಮ್ಮಿ ನೆನ್ನೆ ಫ್ರೆಶ್ ಅಪ್ ಆಗಿಬಿಟ್ರು. ಇನ್ನು ನಾಳೆನೇ ಅವ್ರು ಆಗೋದು. ಅವ್ರು 3 ಡೇಸ್ಗೆ ಒಂದ್ಸಲ ಸ್ನಾನ ಮಾಡೋದು. ಅವಾಗೆಲ್ಲ ನಮಗೂ ಹಂಗೇನೆ ಗೈಸ್, ಭಾನುವಾರ ಮಾಡಿದ್ರೆ ಇನ್ನು ಗುರುವಾರ ಮಾಡೋದು, ಇಲ್ಲಾಂದರೆ ಮಂಗಳವಾರ ಮಾಡೋದು, ಈ ಥರ ಏನೇನೋ ಟೈಮ್ಗಳಿತ್ತು. ಅಷ್ಟು ದಿನ ವಾರಕ್ಕೆ 3 ದಿನ ಮಾತ್ರ ಸ್ನಾನ ಇತ್ತು. ಸೊ ಆಮೇಲೆ ನಾನು ಕಾಲೇಜ್ಗೆ ಯಾವಾಗ ಹೋಗೋಕ್ಕೆ ಶುರು ಮಾಡಿದೆ, ಫಸ್ಟ್ PUCಗೆ ಎವ್ರಿ ಡೇ ಸ್ನಾನ ಮಾಡ್ತಾಯಿದ್ದೆ. ಆವಾಗ ಅಭ್ಯಾಸ ಆಗಿದ್ದು ಇಲ್ಲಿವರೆಗೂ ಎವ್ರಿ ಡೇ ಅಟ್ಲೀಸ್ಟ್ ಮೈ ಆದ್ರೂ ತೊಳಿತೀವಿ. 3 ಡೇಸ್ಗೆ ವೀಕ್ಲಿ 3 ಡೇಸ್ಗೆ ತಲೆ ತೊಳೆದ್ರೆ ಇನ್ನು ವಾರ ಫುಲ್ಲು ಮೈ ತೊಳೆಯೋದು ಆ ಥರ. ಇಲ್ಲ ವೀಕ್ಲಿ 2 ಡೇಸ್ ತಲೆ ತೊಳೆದ್ರೆ ವಾರ ಫುಲ್ಲು ಮೈ ಈ ಥರ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಿಲ್ಲ, ಹಾಗೆ ರ್ಯಾಂಡಮಾಗಿ ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ. ಏನೋ ರಿಪ್ಲೈ ಮಾಡೋದಾಗಿರ್ಬೋದು, ಬಿಸ್ನೆಸ್ದು ಹ್ಯಾಂಡಲ್ ಆಗಿರ್ಬೋದು, ಏನೋ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ. ಆ ಟೆನ್ಷನಲ್ಲಿ ನಾನು ಗೊಂಬೆನ ಮಲಗಿಸ್ಬಿಟ್ಟು ಹೊರಗಡೆ ಬಂದೆ. ನನ್ನ ಫ್ರೆಂಡು ಸಡನ್ನಾಗಿ ಒಂದು ಪ್ರ್ಯಾಂಕ್ ಮಾಡಿಬಿಟ್ರು, ಕಾವ್ಯ ಅಂತ. ಅಕ್ಕ ನಿಮ್ಮದು ರೀಶೂಟ್ ಬಂದುಬಿಡಿದೆ ವೀಡಿಯೋ ಅಂತ. ನಾನು ಇದೇ ಟೆನ್ಷನ್ ಗೊತ್ತಿಗೂ ಫುಲ್ ರೇಸ್ ಆಗೋದೆ. ಹೆಂಗೆ ಕಾವ್ಯ ಆಗಲ್ಲ ಹಿಂಗೆ ಅಂತ ಇದ್ದೀನಿ. ಅಕ್ಕ 1 ನಿಮಿಷ ಪ್ರಮೋದ್ ಅಣ್ಣಗೊಡಿ, ಅವ್ರಿಗೆ ಗೊತ್ತಾಗೋಯ್ತು ಫುಲ್ಲು ನನ್ನ ವಾಯ್ಸಲ್ಲೇ ಕಂಡುಹಿಡಿತಾರೆ ಅವರು. ಆಯಿತು ಅಕ್ಕ ಪ್ರಮೋದ್ ಅಣ್ಣಗೆ ಕೊಡಿ ಅಂದರು. ನಮ್ಮ ಮನೆಯವ್ರು ಕೊಟ್ಟರೆ, ಅಣ್ಣ ಅಕ್ಕಂಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ನೀವು ಹಂಗೇ ಮೇಂಟೈನ್ ಮಾಡಿ ಅಂತ ಹೇಳಿದ್ರು. ಸೊ ಪ್ರಮೋದ್ ಅವ್ರಿಗೆ ನಂಗೆ ಟೆನ್ಷನಲ್ಲಿ ಇದ್ದಿದ್ದು ಗೊತ್ತಿತ್ತಲ್ಲ. ಚಿನಿ ಪ್ರ್ಯಾಂಕ್ ಮಾಡ್ತಾ ಇರೋದು, ನೀನು ಆರಾಮಾಗಿ ಹೋಗು ಅಂದರು. ಬೆಳಗ್ಗೆ ಈ ಥರ ಒಂದು ಪ್ರ್ಯಾಂಕ್ ಮಾಡಿಬಿಟ್ರು ನನಗೆ. ಸೊ ಆಮೇಲೆ ವಿಡಿಯೋ ಪೋಸ್ಟ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಇವಾಗ ಬಂದೆ. ಪ್ರಮೋದವ್ರು ಪೂಜೆ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನನಗೆ ಇವತ್ತು ಸ್ಟಾಕ್ ರಿಸೀವ್ ಆಗಬೇಕು, ಆಗಿಲ್ಲ, ಮೇ ಬಿ ಡಿಲೇ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ನನಗೆ ಸ್ಟಾಕು ಒಂದು 2 ಡೇಸ್ಗೂ ರಿಸೀವ್ ಆಗೇ ಆಗುತ್ತೆ. ಬಿಕಾಸ್ ಸಾಕಾಗಲ್ಲ ಸ್ಟಾಕ್ಗಳು ನನಗೆ ಅಂದ್ಬಿಟ್ಟು ನಾನು ಹಾಕ್ಸ್ತಾನೆ ಇರ್ತೀನಿ. ಇವತ್ತೇನೋ ಇನ್ನೂ ಕಾಲ್ ಏನೂ ಬಂದಿಲ್ಲ, ಕೇಳಬೇಕು ಅವ್ರನ್ನ. ಇನ್ನೂ ಹಾಕಿಲ್ಲ ಅನಿಸುತ್ತೆ. ಹಾಕಿಲ್ಲ ಅಂದರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋರ್ಗೆ ಏನು ಮಾಡೋದಪ್ಪ ಅಂತ ಪಾಪ ಅರ್ಥ ಮಾಡ್ಕೋತಾರೆ ಗೈಸ್. ಅದೊಂದು ಖುಷಿ ಆಗುತ್ತೆ. ಮೋಸ ಮಾಡಲ್ಲ ಅನ್ನೋದೊಂದು ಗೊತ್ತಲ್ಲ, ಅರ್ಥ ಮಾಡ್ಕೋತಾರೆ, ಅದೊಂದು ಖುಷಿ ಆಗುತ್ತೆ ನನಗೆ. ಪ್ರಮೋದವ್ರು ನಾನು ಕಲಿತೀನಿ ಚಿನಿ, ಹಿಂಗೆ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ನೋಡಿ ಅಲ್ಲಿ ನೋಡ್ತಾ ಇದ್ದಾರೆ ಅವರು. ನಾನು ಮ್ಯಾಚಿಂಗ್ ಹಾಕೊಂಡ್ಬಿಡ್ತೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಗೈಸ್, ವಿಡಿಯೋ ನಾನು ಇವಾಗ ಮೆಟರ್ನಿಟಿ ಡ್ರೆಸ್ಗಳೇ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಗೊಂಬೆಗೆ ಒಂದು ಕಿವಿ ಚುಚ್ಚಿ ಎಲ್ಲ ಆದಮೇಲೆ ನಾಳೆ ಅವ್ಳಿಗೆ ವ್ಯಾಕ್ಸಿನೇಷನ್. ವಾವ್. ಆ್ಯಂಡ್ ಇವತ್ತೊಂದು 2 ಶೂಟ್ ಇದೆ. ಸೊ ಇನ್ನು 1 ವೀಕ್ ಒಳಗೆ ಶೂಟ್ ಮಾಡೋಕ್ಕಾಗಲೇ ಜ್ವರ ಬಂದುಬಿಡುತ್ತೆ. ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಅವಳದೇ 2 ಶೂಟ್ ಇದೆ. ಅಂದರೆ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ, ಮುಗಿಸ್ಕೊಂಬಿಟ್ರೆ ಒಳ್ಳೆಯದು. ಆ್ಯಂಡ್ ಇನ್ನೊಂದೇನೋ ಹೇಳೋಕೆ ಬಂದೆ, ಅಷ್ಟೇ ಏನೋ ಹೇಳೋಕೆ ಬಂದೆ ಗೈಸ್, ಮರ್ತಾಯ್ತು. ಇನ್ನೊಂದು ಏನಂದರೆ ಅಪ್ಪು ಏನಂತಾನೆ ಗೊತ್ತಾ ಗೈಸ್, ಅಮ್ಮ ಗೊಂಬೆ ಯಾವಾಗಮ್ಮ ದೊಡ್ಡವಳಾಗ್ತಾಳೆ, ನನಗೆ ಹೊಡಿತೀಯಲ್ಲ ಹಂಗೆ ಯಾವಾಗಮ್ಮ ನೀನು ಹೊಡಿತೀಯ ಅಂತ ಕೇಳ್ತಾನೆ ನನ್ನ ಮಗ. ಎಂಥ ನನ್ನ ಮಗ ನೋಡಿ ಇವನು. ನನ್ನ ಮಗಳಿಗೆ ಯಾಕೆ ಹೊಡಿಲಿ? ಪಾಪು ಅದು ಹೊಡಿಬಾರ್ದು. ಬನ್ನಿ ಪೂಜೆ ಮಾಡಿಬಿಟ್ಟು ನಿಮಗೆ ಏನು ಹೇಳೋಕೆ ಬಂದೆ ಈಗ ಮೆಟರ್ನಿಟಿ ಡ್ರೆಸ್ಸಲ್ಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಲ್ವ. ಸೊ ಗೊಂಬೆಗೆಲ್ಲ ಕಿವಿ ಚುಚ್ಚಿದ್ಮೇಲೆ ಒಂದಷ್ಟು ನಮ್ಮ ಮನೇಲಿ ಇರೋದೆಲ್ಲ ರೆಸ್ಟ್ರಿಕ್ಷನ್ನು ಸ್ಟಾಪ್ ಆಗುತ್ತೆ. ಸೊ ನಾನೇನೋ ಅಂದ್ಕೊಂಡಿದ್ದೀನಿ ಆ ಥರ ವಿಡಿಯೋ ಮಾಡಬೇಕು, ಇನ್ನು ಸ್ಯಾರೀಸ್ದು ವಿಡಿಯೋ ಮಾಡುವಾಗ ಅಂತ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಪೂಜೆ ಮಾಡು. ಇವತ್ತು ನಮ್ಮ ಮನೇಲಿ ಗಂಟೆ ಬಡಿಯೋಂಗಿಲ್ಲ, ಬಿಕಾಸ್ ಗೊಂಬೆ ಮಲಗಿದ್ದಾಳೆ, ಅದಕ್ಕೋಸ್ಕರ. ಗೊಂಬೆ ಈ ಥರನೇ ಗೈಸ್ ಒಂದು ವೀಡಿಯೋದಲ್ಲಿ ಫೇಸ್ ರಿವೀಲ್ ಮಾಡೋಕ್ಕೂ ಮುಂಚೆನೇ ಕಂಡುಬಿಟ್ಟಿದ್ಲು. ಅಪ್ಪು ಯಾವಾಗಲೂ ಫೋನು. ತೋರಿಸ್ಬೇಡ. ನಮ್ಮ ಮಮ್ಮಿ ಯಾವಾಗಲೂ ಬಟ್ಟೆ ಹೋಗಿದ್ದಾರೆ. ಇದು ವಾಶ್ ಮಾಡಿದಾಗ ಇನ್ನೊಂದು ಹಾಕ್ತೀನಿ, ಅದನ್ನು ವಾಶ್ ಮಾಡಿದಾಗ ಇದನ್ನು ಇಲ್ಲೇ ಒಣಗಾಕ್ಬಿಟ್ಟಿದ್ದಾರೆ. ಅದನ್ನ ಪ್ರಮೋದವ್ರ ಪೂಜೆ,
ಚಿನ್ನಿ ಅದೇನೋ ಮುಡುಪು ಕಟ್ಟಿದೆಲ್ಲ ಒಳ್ಳೇದಾಗ್ತಿದೆಯಾ ಹೇಳು. ಆಗ್ತಿದ್ಯಾ? ಏನ ಅದು ಮುಡುಪು ಕಟ್ಟಿದ್ದು 48 ಡೇಸು, ಆಲ್ಮೋಸ್ಟ್ ಒಂದು 20 ಡೇಸ್ ಆಗಿರೋದು ಅಷ್ಟೇ. ಅಷ್ಟೇ ನಾನು ಅನ್ಕೊಂಡಿದ್ದೆಲ್ಲ ಆಗ್ತಿದೆ. ನಾನು ಅನ್ಕೊಂಡಿದ್ದು ಆಗುತ್ತಾ? ಪಕ್ಕ ಕೊಡಿಸ್ಬೇಕು. ಆ್ಯಂಡ್ ಏನೋ ಒಂದು ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಲ್ಲ, ನಾನು ಮಾಡಿಸ್ಕೊಡ್ತೀಯಾ? ಮಾಡಿಸ್ತೀಯಾ? ಅಲ್ಲಲ್ಲಲ್ಲೇ ಅಂದರೆ ವಿಡಿಯೋಗೆ ತೋರಿಸ್ಬಾರ್ದು, ಅವರೇ ಕಂಡುಹಿಡಿಬೇಕು ಏನು ಅಂತ. ಆಯಿತಾ? ಎದ್ದು ಬಿಡ್ತಾಳೆ. ಗೈಸ್ ತಿಂಡಿ ಎಲ್ಲ ಮುಗೀತು. ಇವಾಗ ಮೇಲೆ ಹೋಗ್ತಿದ್ದೀವಿ. ಇವಾಗ ಒಂದು 100 ಪಾರ್ಸಲ್ ಕಳಿಸಿದ್ದೀವಿ ಅಂದರೆ ಅದರಲ್ಲಿ ನಮಗೆ ಮಿನಿಮಮ್ 1-6 ಡ್ಯಾಮೇಜ್ ಬಂದೇ ಬರುತ್ತೆ. ಬಿಕಾಸ್ ನಾವು ಅಷ್ಟೊಂದು ಪಾರ್ಸಲ್ ಪ್ಯಾಕ್ ಮಾಡೋದ್ರಿಂದ ಡ್ಯಾಮೇಜನ್ನ ಚೆಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒಂದು ಡ್ಯಾಮೇಜ್ ಬಂದಿದೆ, ಒಂದೇನೋ ಕಲರ್ ಶೇಡ್ ಆಗಿದೆ. ಸೊ ಆ ಥರ ಬಂದಾಗ ರಿಟರ್ನ್ ತೊಗೋತೀವಿ ನಾವು. ಬಿಕಾಸ್ ಎಲ್ಲ ಸಾರಿನೂ ಚೆಕ್ ಮಾಡ್ತಾ ಕೂರೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಹಾಕಿ ಕಳಿಸ್ಬಿಟ್ಟಿರ್ತೀವಿ. ಆದರೆ ಮಸ್ಟ್ ಆ್ಯಂಡ್ ಶುಡ್ ಅನ್ಬಾಕ್ಸಿಂಗ್ ವಿಡಿಯೋ ಅಂತೂ ಕೇಳ್ತೀವಿ. ಇವಾಗ ಅದಕ್ಕೆ ಮ್ಯಾನುಫ್ಯಾಕ್ಚರ್ಗೆ ಕಾಲ್ ಮಾಡಿ ಹೇಳಿದ್ವಿ. ಸೊ ನಾವು ರಿಟರ್ನ್ ತೊಗೋತೀವಿ, ನೀವು ಏನೂ ವರಿ ಮಾಡ್ಕೊಬೇಡಿ. ಡೈಯಿಂಗ್ ಮಾಡುವಾಗ ಹೇಳಿರ್ತೀವಿ ಚೆಕ್ ಮಾಡಿಕೊಡಿ ಅಂತ. ಬಟ್ ಅವರು ಹಾಗೆ ಕೊಟ್ಬಿಟ್ಟಿದ್ದಾರೆ, ನೀವು ಅದನ್ನು ರಿಟರ್ನ್ ತರಿಸ್ಕೊಳ್ಳಿ, ನಾನು ತೊಗೋತೀನಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ರಿಟರ್ನ್ಗೆ ಹೇಳಿದ್ದೀನಿ ಹಾಕ್ಬಿಡಿ ಅಂತ ಅವರೊಂದು. ಪಾಪ ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ, ಬಿಡಿ ಸೇಸ್ ಅಂತ ಖುಷಿ ಆಗುತ್ತೆ. ಅವಾಗ ಮನೆಗೆ ಹೆಸರು ಮೇಲೆ ಹೋಗೋಣ. ಏನು ಮಾಡ್ತಾವನೆ? ಏನೋ ಕಿತಾಪತಿ ಮಾಡ್ತಾವನಂತ. ಏನೋ ಕಿತಾಪತಿ ಮಾಡ್ತಿದ್ಯಾ? ನೆನ್ನೆ ಬಂದು ಆಲ್ರೆಡಿ ಬರೆದ್ಬಿಟ್ಟು ಹೋಗಿದ್ದಾಗೆ, ಸ್ವಲ್ಪ ಬರೆದ್ಬಿಟ್ಟು ಹೋಗಿದ್ದೆ, ಇಟ್ಟಿದ್ದೀನಿ ಬರೆದಿರೋದೆಲ್ಲ. ಇವಾಗ ಇನ್ನೊಂದಷ್ಟು ಆರ್ಡರ್ ಆಗಿರೋದೆಲ್ಲ ನೋಡಿಬಿಟ್ಟು ಎತ್ಕೊಂಡು ಬರೀಬೇಕು. ಆ್ಯಂಡ್ ಏನೋ ನೆನೆಸ್ಕೊತೀನಿ, ಏನೇನೋ ಆಗುತ್ತೆ. ಈ ವಿಡಿಯೋದಲ್ಲಿ ಅದನ್ನು ಹೇಳಬೇಕು, ಅನ್ಬಾಕ್ಸಿಂಗ್ ವಿಡಿಯೋ ಮಸ್ಟ್ ಶೂಟ್ ಅಂದ್ಬಿಟ್ಟು. ಬರ್ತಿಲ್ವಾ? ಹಾಂ ಬಂದವರು. ಆಯಿತು, ಪ್ಯಾಕಿಂಗು ನಡೀತಾ ಇದೆ, ಆಗಿಲ್ಲ ಸಾರಿ. ಇವಾಗ ಇಷ್ಟು ಪ್ಯಾಕಿಂಗ್ ಮಾಡಿದ್ದೀವಿ. ನನಗೊಮ್ಮೆ ಮುಟ್ಟ ಆಯ್ತು ಅದಕ್ಕೆ. ಆ್ಯಂಡ್ ಇನ್ನೂ ಒಂದೊಂದಿಷ್ಟಿದೆ. ಅಮ್ಮನವ್ರು ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ, ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಬಿಕಾಸ್ ಒಬ್ಳು ಕೈಲಿ ಆಗೋಲ್ಲ, ಅಷ್ಟು ಹೊತ್ತು ನಾನು ಕೂರೋದು ಇಲ್ಲ, ಸೊಂಟ ನೋವು ಬಂದ್ಬಿಡುತ್ತೆ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ವಿ ಸೊಂಟ ಪೇಯ್ನ್ ಬರ್ತಿದೆಯಾ ಇವಾಗ ಅಂತ. ನನಗೆ ಆವಾಗಲೇ ಸೊಂಟ ಪೇಯ್ನು ಆಮೇಲೆ ಸ್ಟಿಚ್ ಪೇಯ್ನ್ ಎಲ್ಲ ಕಡಿಮೆ ಆಗಿ ತುಂಬಾ ತಿಂಗಳಾಯಿತು. ಯಾವುದೇ ರೀತಿ ಸೊಂಟ ನೋವಿಲ್ಲ, ಸ್ಟಿಚ್ ಪೇಯ್ನ್ ಇಲ್ಲ, ಆರಾಮಾಗಿದ್ದೀನಿ ಗೈಸ್. ಫೈನಲಿ ಇಷ್ಟು ನಾನು ನಮ್ಮ ಮಮ್ಮಿ ಪ್ರಮೋದವ್ರು ಸೇರ್ಕೊಂಡು ನೋಡಿ. ಈಗ ಎಲ್ಲರಿಗೂ ಟ್ರ್ಯಾಕಿಂಗ್ ID ಶೇರ್ ಮಾಡೋಕ್ಕಿದಕ್ಕೆ ಎಲ್ಲ ಫುಲ್ ಹಾಕ್ಕೊಂಡು, ಈ ಕಡೆನೂ ಫುಲ್ ಇಷ್ಟು ಹಾಕ್ಕೊಂಡು, ಈ ಕಡೆನೂ ಫಸ್ಟ್ ಇಲ್ಲಿ ಇಟ್ಕೊಂಡು ಕೂತಿದ್ದಾರೆ ಮೇಡಮ್. ಎಸ್ ಗೈಸ್, ನನ್ನ ಕೆಲಸ ಎಲ್ಲ ಮುಗೀತು. ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನನಗೆ ಏನಂದರೆ ಮರ್ತೇ ಹೋಗ್ತಾ ಇದೆ, ವೀಡಿಯೋ 5 ಗಂಟೆಗೆ ಹಾಕಬೇಕು ಅನ್ನೋದೇ ಮರ್ತು ಹೋಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ವೀಡಿಯೋ ಹಾಕ್ತಾ ಇದ್ದೀನಿ. ಗೊಂಬೆ ಅಪ್ಪು ಎಲ್ಲ ಮಮ್ಮಿ ಎಲ್ಲ ರೂಮಿಗೆ ಸೇರಿಕೊಂಡು ಫುಲ್ಲು ನಗ್ತಾರೆ. ಇಷ್ಟೊತ್ತು ಗಂಟೆ ನಗ್ತಾ ಇದ್ಲು, ಇವಾಗ ಹೇಳ್ತಾ ಗೊಂಬೆ ಎಷ್ಟು ಮೇಲೆ ಇಷ್ಟೊತ್ಕೊಂಡು ನಗ್ತಿರ್ಲಲ್ವಾ? ನಂಗೆ ಮೇಲ್ಗಡೆ ಗಂಟೆ ಕೇಳಿಸ್ತಾ ಇತ್ತು ನೋಡಿ. ನಾನು ಹೋದ್ಮೇಲೆ ಆಗ್ತಾವಳೆ. ಇವಾಗ ಒಂದು ರೌಂಡ್ ಹೋಗೋಣ ಅಂತ ಹೇಳಿದ್ದೀನಿ. ಬಿಕಾಸ್ ನನಗೆ ಫಲೂಡ ತಿನ್ನಬೇಕು ಅನ್ನಿಸ್ತಾ ಇದೆ. ಬಾಡಿ ಹೀಟ್ ಆದಾಗ ಫಲೂಡ ತಿಂದರೆ ಸ್ವಲ್ಪ ತಂಪಾಗುತ್ತೆ.
ಅದಕ್ಕೋಸ್ಕರ. ಆ್ಯಂಡ್ ನಾನು ನಾರ್ಮಲಾಗಿ 2 ತಿಂಗಳಿಂದನೇ ಎಲ್ಲ ತಣ್ಣೀರು ಮುಟ್ಟೋದಾಗಿರ್ಬೋದು. ಸೊ ತಣ್ಣೀರು ಕುಡಿತಾ ಇದ್ದೀನಿ, ಅವಾಗೆಲ್ಲ ಕುಡ್ದಿದ್ದೀನಿ, ಏನೂ ಆಗಿಲ್ಲ. ಆ್ಯಂಡ್ ತಣ್ಣೀರು ಮುಟ್ಟೋದು, ಕೆಲಸ ಮಾಡೋದು, ಆ್ಯಕ್ಟಿವ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ವಲ್ಲ. ಅದರಿಂದ ಈಗ ಐಸ್ ಕ್ರೀಮೆಲ್ಲ ನಾರ್ಮಲಾಗಿ ಅವಾಗಿಂದನೂ ತಿಂತಾಯಿದ್ದೀನಿ ನಾನು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ, ಕೋಲ್ಡ್ ಆಗಿಲ್ಲ, ಕೆಮ್ಮಾಗಿಲ್ಲ, ಏನೂ ಆಗಿಲ್ಲ, ಆರಾಮಾಗಿದ್ದೀನಿ ಗೈಸ್. ಆ್ಯಂಡ್ ನನ್ನ ಮಗಳಿಗೂ ಅಷ್ಟೇ, ಅವಳು ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ನಾನು ಅವಳಿಗೆ ಅಡ್ಜಸ್ಟ್ ಆಗೋದಲ್ಲ, ಅವಳೇ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಇವಾಗ. ಅದಕ್ಕೆ ನನಗೆ ಸ್ವಲ್ಪ ಹೀಟ್ ಆದಂಗೆ ಫೀಲ್ ಆಗ್ತಾಯಿದೆ. ಕೂತು ಇವತ್ತು ಜಾಸ್ತಿ ಆರ್ಡರ್ ಇತ್ತಲ್ಲ, ಪ್ಯಾಕಿಂಗ್ ಮಾಡಬೇಕಿತ್ತು ಅಂದ್ಬಿಟ್ಟು. ಆಮೇಲೆ ಮತ್ತೆ ಇನ್ನೊಂದಷ್ಟು ಒಂದು 15 ಆರ್ಡ್ರ್ ಆಯಿತು, ಅದೆಲ್ಲ ಪ್ಯಾಕ್ ಮಾಡಿ ಆಮೇಲೆ ಡಿಸ್ಪ್ಯಾಚ್ ಮಾಡಿದ್ದು ನಾನು. ಅದೆಲ್ಲ ಪ್ಯಾಕ್ ಮಾಡ್ದೆ, ಇನ್ನೇನು ಬರ್ತಾರೆ ತೊಗೊಂಡೋಗಿ ಎಷ್ಟು ಅನ್ನಿಸ್ಲಿ. ಇನ್ನೊಂದು 10 ಆರ್ಡ್ರ್ ಆಯಿತು. ಅನ್ನೋ ಒಟ್ಟಿಗೆ ಕಳಿಸ್ಬಿಟ್ರೆ ಏನೋ ಒಂಥರ ರಿಲೀಫ್ ಅನಿಸುತ್ತೆ, ಅವ್ರಿಗೂ ಬೇಗ ತಲುಪಿದ್ರೆ ಖುಷಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಅದಕ್ಕೆ ಫಲೂಡ ತಿನ್ನೋಕೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಪ್ಪು ಫೇವ್ರೇಟ್ ಕೂಡ ಹೌದು, ಬಟ್ ನಾವು ಅಪ್ಪನ ಕರ್ಕೊಂಡು ಹೋಗ್ತಾ ಇಲ್ಲ ಫಲೂಡ ತಿನ್ನೋಕ್ಕೆ. ಅಪ್ಪನ ಕರ್ಕೊಂಡು ಹೋಗ್ತಾ ಇಲ್ಲ ನಾವು ಫಲೂಡ ತಿನ್ನೋಕ್ಕೆ. ಹಂಗಂತ ತಕ್ಷಣ ಬಂದಾಗ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಡ್ತಾನೆ. ಅದೇನೋ ಫುಲ್ಲು ನೀರು ಲೂಸ್ ಮೋಷನ್ ಅಂತ ಅವನಿಗೆ, ನೀರು ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಗೈಸ್ ಪಾಪ, ಅದಕ್ಕೆ ಸಣ್ಣ ಆಗಿಬಿಟ್ಟಿದ್ದಾನೆ ನೋಡಿ. ಇವನು ಅಷ್ಟೇ ಸಣ್ಣ, ಅವಳು ಅಷ್ಟೇ ಸಣ್ಣ. ಇನ್ನು ವ್ಯಾಕ್ಸಿನೇಷನ್ ಆಗಿಬಿಟ್ರಂತೂ ನಾಳೆ ಕೇಳಲೇಬೇಡಿ, ಫುಲ್ ತೀರಾ ಸಣ್ಣ ಆಗಿ ಹೋಗ್ತಾಳೆ ನಾಳೆ. ಅದು ಬೇರೆ ಕಷ್ಟ ನಮಗೆ. ಹೊರಡೋಣ ಸ್ಕೋ ಬಾರೇ ರೌಂಡ್ ರಾಣಿ. ಯಾರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವಳನ್ನ ಮಾತ್ರ ರೌಂಡ್ ಕರ್ಕೊಂಡು ಹೋಗ್ಲೇಬೇಕು, ಇಲ್ಲ ನಮ್ಮ ಮನೇಲಿ ನಮ್ಮನ್ನ ಚಂಡಿ ಮಾಡಿ ಇಟ್ಬಿಡ್ತಾಳೆ ಅವಳು. ಮರಗೊಮ್ಮೆ ಹೊಸ ಕರ್ಕೊಳೋದು ನಮ್ಮ ಕಾರ್ ಹಂಗೆ ಇತ್ತು ತಾನೆ. ನೀ ಏನು ಮೇಲೆ ಸನ್ ರೂಫ್ ತೆಗ್ದಿದ್ಯಾ? ಎಸ್ ಗೈಸ್, ಇವಾಗ ನಾವು ಇದ್ದೀವಿ. ಹಬ್ಬ ಮಾಡ್ತಿದ್ದಾರೆ ಅನ್ಸುತ್ತೆ ಈ ಏರಿಯಾದಲ್ಲಿ, ಚಾಮುಂಡಿ ಹಬ್ಬ. ಸ್ವಲ್ಪ ವಿಡಿಯೋ ಮಾಡ್ಕೊಳ್ಬೇಕು. ಆದರೆ ನನಗೆ ಮಾತ್ರ ಫಲೂಡ, ಅಪ್ಪುಗಿಲ್ಲ. ನಮ್ಮ ಗೊಂಬೆ ಅಂತೂ ಮಳ್ಳಿ ಹಂಗೆ ನೋಡ್ತಾವಳು. ಅಪ್ಪುಗೆ ಗೋಲ್ಗಪ್ಪ ತಿನ್ನೋಣ ಅಪ್ಪು. ನಾನು ತಿನ್ನಂಗಿಲ್ಲ. ನಾನು ಏನು ಗೋಲ್ಗಪ್ಪ ತಿನ್ನೋಣ, ಅಮ್ಮ ಫಲೂಡ ತಿನ್ನ. ಮೆನ್ಷನ್ ಮಾಡಿದ್ದಾರೆ ಗೈಸ್ ಡಾಕ್ಟರ್, ಹುಣ್ಸೆಹಣ್ಣು ತಿನ್ನಂಗೆ. ಹುಣ್ಸೆಹಣ್ಣು ಕೊಡಬೇಡಿ ಅಂತ ಹೇಳಿದರು, ಇನ್ನೂ ತೊಗೊಳ್ತಾ ಇಲ್ಲ. ಇನ್ನೇನು ಆಲ್ರೆಡಿ 4 ತಿಂಗಳು. 4 ತಿಂಗಳು, ಇನ್ನೊಂದು 3 ದಿನ ಆದರೆ 4 ತಿಂಗಳು. 15th ಅಲ್ವಾ? ಥರ್ಮೋಕೋಲ್ ತಗೊಂಡೋಗೋಣ. ಥರ್ಮೋಕೋಲ್ ಅಂದರೆ ಅಯ್ಯೋ ಅದು ಹೊಡಿಯುತ್ತೆ ಅನ್ಸುತ್ತೆ. ಹೌದು ಹೊಡಿತು ಲೈಟ್ ಹೊಡಿತು. ಒಳ್ಳೆ ಡ್ರೈವರ್ ಕಣ್ರಿ. ನನಗೆ ತಿನ್ಕೊಂಬರೋಣ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಮನೆಗೆ ಹೋಗೋದು ತಿನ್ಕೊಂಡು. ನಾನು ತಿನ್ಕೊಂಡು ಹೋಗ್ತೀನಿ. ನೀನೇನು ತಿಂತೀಯಾ? ಅವ್ನು ಸಮೋಸ ಅಂತೆ ಅವನಿಗೆ. ಅದೇ ಒಳಗಡೆ ಆಲೂಗೆಡ್ಡೆ ಮಾತ್ರ ಇರಬಾರ್ದು ಸಮೋಸ ಒಳಗಡೆ, ಅದು ಸ್ವೀಟ್ ಇರಬೇಕಂತೆ. ಅದೆಂತ ಸಮೋಸನೋ ನಂಗೆ ಗೊತ್ತಿಲ್ಲಪ್ಪ. ಹೌದು, ಸ್ವೀಟ್ ಮೇಲ್ಗಡೆ ಹಾಕ್ಸು ಅಂತ. ಒಳಗಡೆ ಆಲೂಗೆಡ್ಡೆನೇ ಇರೋದು, ಓಕೆನಾ? ತಗೋ. ತಿನ್ನಿಸ್ತಾ ಇದ್ದೀರಾ ವಯಸ್ಸು, ತಿನ್ನಿಸ್ತಾ ಅವ್ರಿ ನನಗೆ. ಈಗ ತಾನೇ ತಿನ್ಕೊಬಿಟ್ಟಲ್ಲ ರೀ. ಸಾಕು. ಎಸ್ ಗೈಸ್, ಊಟ ಎಲ್ಲ ಆಯಿತು, ಹಾಲು ಕುಡ್ದಾಯ್ತು. ಅಪ್ಪು ಹಾಲನ್ನ ಬೇಕು ಅಂತ ಕಾಯಿಸ್ಕೊಂಡ್ಬಿಟ್ಟು ಎಲ್ಲ ಈಚೆಗೆ ಚೆಲ್ಲಿಸ್ತಾ ಇದನ್ನು ಮಮ್ಮಿ ಬೈತೈತೆ. ಏನು ಬಂದಿರೋದು ಅಂದ್ಕೊಂಡು ವಾಮಿಟ್ ಮಾಡೋಂಗೆ ಆಗ್ತಿದೆ ಅಂತ, ಏನೋ ಸ್ಮೆಲ್ಲು ಅಂತ ಅದನ್ನು. ಆ್ಯಂಡ್ ಇವಾಗ ಒಬ್ಬರು ಮೆಸೇಜ್ ಮಾಡ್ತಾಯಿದ್ರು, ಪೂಜಾ ಸಿಸ್ ಅಂದ್ಬಿಟ್ಟು. ಆ್ಯಕ್ಚುಲಿ ಅವ್ರನ್ನ ಹತ್ರ ಒಂದು ಬೈ ಮಾಡಿದ್ರು ಗೈಸ್. ಈ ಜ್ಯುವೆಲರಿ ನಾನು ಹಾಕಿದಾಗ ತುಂಬ ಟ್ರೆಂಡ್ ಆಗಿತ್ತು, ಸಿಕ್ಕಾಪಟ್ಟೆ ಜನ ತೊಗೊಂಡಿದ್ರಲ್ಲ ಚಿನ್ನಿನ. ತುಂಬ ಜನ ನೀವು ಹಾಕಿರೋದೇ ಕೊಟ್ಬಿಡಿ, ನೀವು ಇಟ್ಕೋಬೇಡಿ ಅನ್ನಷ್ಟು ಸೇಲ್ ಆಗಿತ್ತು ಅದು. ಅವರು ಮೆಸೇಜ್ ಮಾಡ್ತಾಯಿದ್ರು ಇವಾಗ. ಸೊ ಖುಷಿ ಆಗುತ್ತೆ ನನಗೆ. ನಿಂಗೆ ಏನು ಗೊತ್ತಾ ಗೈಸ್, ಅವ್ರು ಏನೂ ಕೇಳಲಿಲ್ಲ. ಮಮ್ಮಿಗೆ ಹೇಳ್ತಾ ಇದೆ, ಏನು ಅನ್ನಿಸ್ತು ಮಮ್ಮಿ? ಅಷ್ಟು ಟ್ರಸ್ಟ್ ಇಟ್ಟು ಆರ್ಡರ್ ಮಾಡ್ತಾರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಮಚ್. ಮೆಸೇಜ್ ಮಾಡಿದ್ರು, ಈ ಸ್ಯಾರಿ ಇದೆಯಾ ಅಂದರು. ಯಾವ ಬಾರ್ಡ್ರ್ ಅಂದರು? ರೆಡ್ ಬಾರ್ಡ್ರ್ ಅಂದರು. ಅಷ್ಟೇ ಗೈಸ್, ಇನ್ನೇನು ಒಂದು ಮಾತಾಡಲಿಲ್ಲ. ಯಾವ ನಂಬರಿಗೆ ಪೇ ಮಾಡಬೇಕು ಅಂದರು. ಸೊ ಪೇ ಮಾಡಿಬಿಟ್ಟು ಅವ್ರು ಕೇಳಿ ನೆಕ್ಸ್ಟು ಕ್ವೆಶನ್ ಏನಂದರೆ, ಅಪ್ಪು ಮತ್ತು ಗೊಂಬೆ ಹೇಗಿದ್ದಾರೆ ಅಂತ.
ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪೂಜಾ ಸಿಸ್. ಸೊ ನನಗಂತೂ ಹೆಂಗೆ ಅನಿಸುತ್ತೆ ಅನ್ನೋ ಒಂದು ಏನು ಕೇಳಲ್ವ ಲಾಸ್ಟ್ ನಮ್ಗೆ ಕೇಟಿದ್ರಲ್ಲ ಅಂತ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿದ್ದೀನಿ, ಸಿಕ್ಕಾಬಟ್ಟೆ ಆಗ್ತಾನೇ ಇಲ್ಲ ನನಗೆ. ಯಾವಾಗ ತಿಂಬು ತಲೆ ಕೊಟ್ಟು ಮಲ್ಕೊಂಬಿಡ್ತೀನಪ್ಪ ಅಂತ ಅಷ್ಟು ನಿದ್ದೆ ಬರ್ತಾ ಇದೆ ನನಗೆ. ಒಂಚೂರು ನೀರು ಕೊಡು, ಹಾಲು ಕುಡಿದ್ಬಿಟ್ಟು ಅದು ಬಾದಾಮಿ ಎಲ್ಲ ಸಿಗಾಕೊಳ್ತಾ ಇದೆ. ಅಷ್ಟು ಆಗ್ತಾ ಇಲ್ಲ ನನಗೆ. ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂದ್ಬಿಟ್ಟು. ಸೊ ಅದರಲ್ಲೂ ಒಂದು ಖುಷಿಗೆ ಬೇರೆ ನಂಗೆ ಅಳು, ಯಾಕೆ ಅಳ್ತೀಯ ಅಂತ ಪ್ರಮೋದ್ ಅವರು. ಇದೇನ್ರಿ ಯಾಕೆ ಅಳ್ತಿದೆ? ಏನಂತ ಹೇಳ್ತಿದೆ? ಒಂದು 5 ಆರ್ಡ್ರು, ಒಂದು 10 ಆರ್ಡ್ರು ಆಗ್ತಿದ್ವಿ. ಇವಾಗ ಇಷ್ಟೊಂದು ಆರ್ಡ್ರು ಒಂದೇ ಸಲ ಪ್ಯಾಕ್ ಮಾಡಿದ್ದೀವಿ. ಅಂದರೆ ಫಸ್ಟ್ ಟೈಮ್ ಇದು ಫಸ್ಟ್ ಆಗಿದೆ. ಇವತ್ತೇ ನಮ್ಮದು ಜಾಸ್ತಿ ಆರ್ಡರ್ಸ್ ಇವತ್ತೇ ಡಿಸ್ಪ್ಯಾಚ್ ಆಗಿತ್ತು. ಬರ್ತಾನೆ ಇದೆ, ಬರಿತಾನೆ ಇದ್ದೀನಿ. ಅಂದರೆ ನಾವೇ ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡಿದ್ವಿ. 5 o'clock ತಕ್ಷಣ ಸ್ಟಾಪ್ ಮಾಡ್ಬಿಟ್ವಿ. ಆಮೇಲೆ ನಮಗೆ ಪ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಇನ್ನೂ ಆಲ್ಮೋಸ್ಟ್ 5 o'clock ಆದಮೇಲೆ ಇಲ್ಲಿ ತನಕ ಆರ್ಡರ್ ಆಗಿರೋದು ಆಲ್ಮೋಸ್ಟ್ ಅವಾಗೆ ಒಂದು 20 ಆರ್ಡರ್ಸ್ ಆಗ್ಬಿಟ್ಟಿದೆ. ಮೇ ಬಿ ಅದು ನಾಳೆ 20 ಆಗಿಲ್ಲ, ಜಾಸ್ತಿ ಆಗಿಲ್ಲ. ನಾಳೆ ಡಿಸ್ಪ್ಯಾಚ್ ಆಗಲ್ಲ, ಯಾಕಂದರೆ ಒಂದಿನ ಬಿಟ್ಟು ಒಂದಿನ ಡಿಸ್ಪ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಅಂದರೆ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾಳೆ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಡಿಸ್ಪ್ಯಾಚ್ ಮಾಡ್ತೀವಿ. ನೆಕ್ಸ್ಟ್ ಮಿಕ್ಕಿದ ಫ್ರೈಡೇ ಎಲ್ಲ ನಾಳೆ ಆರ್ಡರ್ ಆಗಿದ್ದು ಎಲ್ಲ ಸೇರಿ ಫ್ರೈಡೇ ಡಿಸ್ಪ್ಯಾಚ್ ಆಗುತ್ತೆ. ಫುಲ್ ನೋಡಿ ನನ್ನ ಮುಖ ನೋಡಿ, ಹೆಂಗೆ ಕಣ್ಣೆಲ್ಲ ನೋಡಿ, ತಲೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಟ್ಯಾಬ್ಲೆಟ್ ಬಂದ್ಬಿಟ್ಟು ನಾನು ಮಲ್ಕೊಂಬಿಡೋದು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್, ಬಾಯ್.